ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸುದ್ದಿ ಸರ್ಕಲ್ ಚಾನಲ್ಗೆ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದರ ಜೊತೆಗೆ 1 ಕೋಟಿಗೂ ಮೀರಿದಂತಹ ವೀಕ್ಷಣೆಗಳಾಗಿದ್ದಾವೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಮೈಲುಗಲ್ಲನ್ನು ದಾಟಿರುವ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಸಹ ಒಂದು ಧನ್ಯವಾದವನ್ನು ಅರ್ಪಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಗಂಭೀರವಾದ ಒಂದು ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಯಾಕೆ ಧನ್ಯವಾದಗಳು ಅನ್ನೋದನ್ನು ಆರಂಭದಲ್ಲಿ ಹೇಳಿದ್ದೀನಿ. ಅದರ ಬಗ್ಗೆ ಒಂದಷ್ಟು ಮಾತಾಡಿ ಆ ನಂತರ ನಿಮಗೆ ಕ್ಷಮೆಯನ್ನು ಯಾಕೆ ಕೇಳ್ತೀನಿ ಅನ್ನೋದನ್ನು ಸಹ ವಿವರಿಸ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಯಾಕೆ ಅಂದರೆ ಈ ಒಂದು ಸಣ್ಣ ಚಾನಲನ್ನು ಬಹಳ ವೇಗವಾಗಿ ಬೆಳೆಸೋದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಪ್ರತಿದಿನ ನನ್ನ ವಿಡಿಯೋಗಳಿಗೆ ಯಾವೆಲ್ಲ ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಳಬಹುದು, ನೋಡುವ ಮೂಲಕ, ಶೇರ್ ಮಾಡುವ ಮೂಲಕ, ಕಾಮೆಂಟ್ ಮಾಡುವ ಮೂಲಕ, ಲೈಕ್ ಮಾಡುವ ಮೂಲಕ ಯಾವೆಲ್ಲ ರೀತಿಯಲ್ಲಿ ನೀವು ಸ್ಪಂದಿಸಬಹುದು ಹಾಗೆಲ್ಲ ಸ್ಪಂದಿಸ್ಕೊಂಡು ಬಂದಿದ್ದೀರಿ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸನ್ನಿವೇಶದಲ್ಲಿ ದೇಶ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸತ್ಯ ಹೇಳುವಂತಹ ಮಾಧ್ಯಮಗಳು ಆಲ್ಮೋಸ್ಟ್ ಇಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿ ಕೆಲವಷ್ಟು ಜನ ಮಾತ್ರ ಸತ್ಯದ ಪರವಾಗಿ ನಿಲ್ಲುವಂತಹ, ಧೈರ್ಯವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆ ಪಟ್ಟಿಯಲ್ಲಿ ನಾನು ಇದ್ದೀನಿ. ನಮ್ಮ ಸುದ್ದಿ ಸರ್ಕಲ್ ಇದೆ ಅನ್ನುವಂಥದ್ದು ನನಗೆ ಮತ್ತು ನಮ್ಮ ತಂಡಕ್ಕೆ ದೊಡ್ಡ ಮಟ್ಟದ ಸಂತೋಷದ ಸಂಗತಿ. ಅದರಿಂದ ಏನು ಲಾಭ ಆಗುತ್ತೆ, ನಷ್ಟ ಆಗುತ್ತೆ, ತೊಂದರೆಗಳಾಗಬಹುದು, ಅಪಾಯಗಳಾಗಬಹುದು, ಅದ್ರ ಬಗ್ಗೆ ನಾವು ಯಾವತ್ತೂ ಸಹ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಸಹ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ನಾವು ಅದರ ಅರಿವಿದ್ದೇನೆ. ನಾವು ಏನು ಮಾತಾಡ್ತಿದ್ದೀವಿ ಅನ್ನೋದರ ಸ್ಪಷ್ಟ ಅರಿವಿಟ್ಕೊಂಡೇ ನಾವು ಮಾತಾಡ್ತಿದ್ದೀವಿ. ಯಾವ ಸಿದ್ಧಾಂತವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ, ಯಾವ ಹಾದಿಯಲ್ಲಿ ನಾವು ಹೋಗ್ತಿದ್ದೀವಿ, ಅದು ಸರಿಯಾದ ಹಾದಿ ಅಂತ ನಂಬಿದ ನಂತರವೇ ಈ ಕೆಲಸವನ್ನು ನಾವು ಮಾಡ್ತಿರೋದ್ರಿಂದ ಅದಕ್ಕೆ ಪೂರಕವಾಗಿ ಬರುವಂತಹ ಯಾವುದೇ ಒಂದು ಪರಿಣಾಮಗಳನ್ನು ನಾವು ಸ್ವೀಕರಿಸ್ತೀವಿ, ಎದುರಿಸ್ತೀವಿ, ಮುಂದೆ ಸಾಕ್ತೀವಿ. ಅದು ಬೇರೆ ವಿಚಾರ. ಈ ಸನ್ನಿವೇಶ ಅಂತ ಹೇಳದ್ನಲ್ಲ, ಸತ್ಯದ ಸನ್ನಿವೇಶ ಏನು? ದೇಶದ ಪ್ರಜಾಪ್ರಭುತ್ವನೇ ಅಪಾಯದಲ್ಲಿದೆ, ಸಂವಿಧಾನನೇ ಅಪಾಯದಲ್ಲಿದೆ. ಆದರೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಮಾಧ್ಯಮಗಳು ಎಂಜಲು ಮಾಧ್ಯಮಗಳಾಗಿ, ಗೋಧಿ ಮಾಧ್ಯಮಗಳಾಗಿ, ಮಾರಿಕೊಂಡ ಮಾಧ್ಯಮಗಳಾಗಿ ಮೋದಿ, RSS, BJP, ಸಂಘ ಪರಿವಾರ, ಹಿಂದುತ್ವದ ಹೆಸರಿನಲ್ಲಿರುವಂತಹ ಪಡೆಗಳು ಇವುಗಳಿಗೆ ಶರಣಾಗಿದೆ ಅಥವಾ ಅದರ ಭಾಗವಾಗಿ ಹೋಗಿದ್ದಾವೆ. ಯಾವ ಮೇನ್ ಸ್ಟ್ರೀಮ್ ಮೀಡಿಯಾ ಸಹ ಇವತ್ತು ಸತ್ಯ ಹೇಳುವಂತಹ ಸ್ಥಿತಿಯಲ್ಲಿಲ್ಲ. ಅವರೆಲ್ಲರಿಗೂ ಸಹ ದಿನ ಬೆಳಗಾದರೆ BJPಗೆ ಲಾಭ ಮಾಡಿಕೊಡುವಂತಹ ಸುದ್ದಿಗಳನ್ನು ಮಾಡಬೇಕು. BJPಗೆ ಲಾಭ ಮಾಡಿಕೊಡುವಂತಹದ್ದು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ರೆ ಆಗತ್ತೆ, ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿದ್ರೆ ಆಗತ್ತೆ. ಹಾಗಾಗಿ ಆ ಕೆಲಸವನ್ನೇ ನಿಷ್ಠೆಯಿಂದ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಫಲವನ್ನು ದೊಡ್ಡ ಮಟ್ಟದಲ್ಲಿ ಮೋದಿ ಸರ್ಕಾರ ಯಾವೆಲ್ಲ ಮಾರ್ಗದಲ್ಲಿ ಕೊಡಬಹುದು ಎಂಜಲು ಮಾಧ್ಯಮಗಳಿಗೆ ಅವುಗಳಿಗೆ ಕೊಡ್ತಿದೆ. ಆ್ಯಡ್ ಕೊಡ್ತಾ ಇದೆ, ಪ್ರೋತ್ಸಾಹ ಕೊಡ್ತಾ ಇದೆ, ಅವಾರ್ಡ್ಗಳು ಕೊಡ್ತಾ ಇದೆ, ಏನು ಬೇಕಾದ್ರೂ ಕೊಡ್ತಾ ಇದೆ. ಪರೋಕ್ಷವಾಗಿ ಯಾರೆಲ್ಲ ಏನೆಲ್ಲ ಹೆಲ್ಪ್ ಮಾಡಬಹುದೋ ಅವರಿಗೆ ಅವರ ನೀಚ ಕಾರ್ಯಗಳಲ್ಲಿ ಅದನ್ನು ಪರೋಕ್ಷವಾಗಿ ಮಾಡುವಂಥವರು ಸಹ ಮಾಡ್ತಿದ್ದಾರೆ, ಮತಾಂಧರು ಮಾಡ್ತಿದ್ದಾರೆ. ಹಾಗಾಗಿಯೇ ನಾನು ಹೇಳಿದ್ದು, ನಮ್ಮಂತಹ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ನಂಬಿಕೆ ಇಟ್ಟಿರುವಂಥವರು ಮತ್ತು ನಿಷ್ಪಕ್ಷಪಾತವಾದಂತಹ ವರದಿಗಳನ್ನು, ಸತ್ಯವನ್ನು ಬಿತ್ತರಿಸುವಂಥವರು ಮತ್ತು ನಮ್ಮ ಚಾನಲ್ನ ಘೋಷವಾಕ್ಯ ಇದೆಯಲ್ಲ, ನಿಖರ ಸುದ್ದಿ, ಪ್ರಖರ ವಿಶ್ಲೇಷಣೆ, ಆ ಮೂಲಕ ನಾವು ಜನರ ಮುಂದೆ ಹೋಗುವ ಪ್ರಯತ್ನ ಮಾಡ್ತಿರುವಂಥದ್ದು ಇದೆಯಲ್ಲ, ಆ ರೀತಿಯ ಪ್ರಯತ್ನಗಳು ಬಹಳ ಕಡಿಮೆ ಇರೋದು, ಬಟ್ ನಡೀತಿದ್ದಾವೆ. ಅದರಲ್ಲಿ ನಾವು ಸಹ ಒಂದು ಅಂತ ಮತ್ತೆ ಹೇಳೋದ್ರಲ್ಲಿ ಸಂತೋಷ ಪಡ್ತೀನಿ. ಹಾಗಾಗಿ ಇಂಥ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಸಹ ಕೈ ಜೋಡಿಸಿದ್ದೀರಿ, ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಒಂದಷ್ಟು ಜನ ತುಂಬ ಆತ್ಮೀಯರಾಗಿರುವಂಥವರು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ, ಪ್ರೀತಿಯ ಎಚ್ಚರಿಕೆಗಳು. ಹುಷಾರಾಗಿರಿ, ಮಾಡೋದು ಒಳ್ಳೆ ಕೆಲಸನೇ, ಬಟ್ ಅಪಾಯಗಳಿದ್ದಾವೆ. ಆ ರೀತಿ ಎಲ್ಲ ರೀತಿಯಿಂದಲೂ ನನಗೆ ಪ್ರತಿಕ್ರಿಯಿಸಿದವರು ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಕೆಟ್ಟ ಕೊಳಕ ಭಾಷೆಯಲ್ಲಿ ಸತ್ಯವನ್ನು ಅರಗಿಸಿಕೊಳ್ಳಲಾರದೆ ಬೈದಂಥವರು, ಅವರಿಗೂ ಸಹ ಸೇರಿಸಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ಒಂದಂತೂ ಹೇಳ್ತೀನಿ, ನಮ್ಮ ಈ ಸತ್ಯದ ಹಾದಿಯ ಪಯಣ ನಿರಂತರವಾಗಿರುತ್ತೆ. ಈ ಚಾನಲ್ ಇರುವವರೆಗೆ, ನಾನಿರುವವರೆಗೆ ಇದೇ ಹಾದಿಯಲ್ಲಿ ನಾವು ಸಾಕ್ತೀವಿ. ಸತ್ಯವನ್ನೇ ನಾವು ಹೇಳ್ತೀವಿ, ಸತ್ಯವನ್ನೇ ತೋರಿಸ್ತೀವಿ, ಅದು ಎಂಥದ್ದೇ ಸನ್ನಿವೇಶ ಆಗಿದ್ದರೂ ಸಹ. ಸೊ ಆ ಒಂದು ವಾಗ್ದಾನದೊಂದಿಗೆ ಧನ್ಯವಾದಗಳನ್ನು ನಾನು ಇನ್ನೊಮ್ಮೆ ನಿಮಗೆ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಕ್ಷಮೆಯ ಕಡೆಗೆ ಬರೋಣ. ನಿಮ್ಮೆಲ್ಲರಲ್ಲೂ ಸಹ ನಾನು ಒಂದು ಗಂಭೀರವಾದಂತಹ ಕ್ಷಮೆಯನ್ನು ಕೋರಬೇಕಾಗುತ್ತೆ. ಯಾಕೆ ಅಂದರೆ
ನನಗೆ ದಿನ ಬೆಳಗಾದರೆ ಸಾಕಷ್ಟು ಫೋನ್ ಕಾಲ್ಸ್ ಬರುತ್ತೆ, ಮೆಸೇಜಸ್ ಬರುತ್ತೆ. ಅದು ಸೋಷಿಯಲ್ ಮೀಡಿಯಾ ಮೂಲಕ ಆಗಿರಬಹುದು, ಬೇರೆ ಮೂಲಕ ಆಗಿರಬಹುದು. ರಿಕ್ವೆಸ್ಟ್ಗಳು ಬರುತ್ತೆ. ಏನಂದರೆ ನನಗೆ ಅನ್ಯಾಯ ಆಗಿದೆ, ಅಥವಾ ಇಂಥ ಜಾಗದಲ್ಲಿ ಅನ್ಯಾಯ ಆಗಿದೆ, ಆ ಜಾಗದಲ್ಲಿ ಏನೋ ಆಗಿದೆ, ಇಂಥದ್ದೇನೋ ಆಗಿದೆ, ನಿಮ್ಮ ಒಂದು ಚಾನಲ್ನ ಅವಶ್ಯಕತೆ ಅಲ್ಲಿದೆ ಅಂತ ಹೇಳಿದಾಗ 90% ನಾನು ಅದಕ್ಕೆ ಕ್ಷಮೆಯನ್ನು ಗಂಭೀರ ಅಂತ ಹೇಳಿರೋದು. 90% ಸನ್ನಿವೇಶಗಳಲ್ಲಿ ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ ಸ್ಪಂದಿಸೋದಕ್ಕೆ ಸಾಧ್ಯ ಆಗಿಲ್ಲ. 10% ಮ್ಯಾಕ್ಸಿಮಮ್. 10 ಕೂಡ ದೊಡ್ಡ ಸಂಖ್ಯೆನೇ. 5ರಿಂದ 10% ಮಾತ್ರ ನನ್ನಿಂದ ಆಗಿದೆ ಅಂತ ಹೇಳ್ಕೊಳ್ಬಹುದು, ನಮ್ಮ ಚಾನಲಿಂದ ಆಗಿದೆ ಅಂತ ಹೇಳ್ಕೊಳ್ಬಹುದು. ಯಾಕೆ ಅಂದರೆ ನಮ್ಮಲ್ಲಿರುವಂಥ ಕೊರತೆಗಳು. ಆರ್ಥಿಕವಾಗಿ ಸದೃಢರಾಗಿಲ್ಲ, ಒಂದು ರೀತಿಯಾಗಿ ಯಾವ ರೀತಿಯಾದಂತಹ ಸೆಟಪ್ಪು ಇಲ್ಲ ನಮಗೆ. ನಾವು ಏನು ಸಣ್ಣ ಮಟ್ಟದಲ್ಲಿ ಏನು ಮಾಡಬಹುದು ಅದನ್ನು ಮಾಡ್ತಿದ್ದೀವಿ. ಇಡೀ ತಂಡದಲ್ಲಿ ಇಷ್ಟೆಲ್ಲ ವಿಡಿಯೋಗಳು ಬರ್ತಿದ್ರು, ಇದು ದೊಡ್ಡ ತಂಡ ಏನಲ್ಲ, ಬೆರಳೆಣಿಕೆಯಷ್ಟು, ಸಂಖ್ಯೆ ಹೇಳೋಕೆ ಹೋಗೋದಿಲ್ಲ, ಬೆರಳೆಣಿಕೆಯಷ್ಟು. ಒಂದು ಕೈನ ಬೆರಳೆಣಿಕೆಗಿಂತ ಕಡಿಮೆ ಅಂತ ಅನ್ಕೊಂಡ್ರು ಸರಿನೇ. ಆ ಮಟ್ಟದ ಜನರನ್ನು ಇಟ್ಕೊಂಡು ನಾವು ಇಷ್ಟು ಕೆಲಸಗಳನ್ನು ಮಾಡ್ತಿರೋದು. ಅದು ನಿಮಗೆ ಎದ್ದು ಕಾಣ್ತಿರುತ್ತೆ ಆ ವಿಡಿಯೋಗಳ ಬರ್ತಿರೋ ರೀತಿ ಅದರಲ್ಲಿ. ಬಟ್ ನಾವು ನಂಬಿಕೆ ಇಟ್ಟಿರುವಂತಹದ್ದು ನಾವು ಕೊಡ್ತಿರುವ ಸುದ್ದಿಗಳ ಮೇಲೆ, ನಮ್ಮ ಸಬ್ಜೆಕ್ಟ್ ಮೇಲೆ, ನಮ್ಮ ವಿಚಾರಗಳ ಮೇಲೆ, ನಮ್ಮ ಸಿದ್ಧಾಂತದ ಮೇಲೆ. ಹಾಗಾಗಿ ನಾವು ಅದರ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದೀವಿ. ಹಾಗಂತ ಹೀಗೆ ಇರ್ತೀರಾ? ಹಂಗಾದ್ರೆ ನಿಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡೋದು ವೇಸ್ಟಾ? ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ವೇಸ್ಟಾ? ಖಂಡಿತ ಇಲ್ಲ. ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತರ್ತಿರೋರಿಗೆ ನಾನು ಯಾವತ್ತೂ ಸಹ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂತ ಯಾವ ಭರವಸೆಯನ್ನು ಯಾವತ್ತೂ ಕೊಟ್ಟಿಲ್ಲ. ನನ್ನಿಂದ ಆಗಿದ್ದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ನನ್ನಿಂದ ಆಗೋದಕ್ಕಿಂತ ಹೆಚ್ಚೇ ಶ್ರಮ ಹಾಕಿ ಏನೋ ಒಂದು ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೂ 10%ಗೆ ಮಾತ್ರ ಸ್ಪಂದಿಸೋದಕ್ಕೆ ಸಾಧ್ಯ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಹೀಗೆ ಇರಲ್ಲ ಸನ್ನಿವೇಶ. ಚಾನಲ್ ಬೆಳೀತಾ ಇದೆ, ಒಂದಷ್ಟು ಶಕ್ತಿ ನಮಗೂ ಬರುತ್ತೆ. ಆರ್ಥಿಕವಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತಹ ಸನ್ನಿವೇಶ ಖಂಡಿತ ಅತಿ ಶೀಘ್ರದಲ್ಲಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಈ 10%ನ್ನು ಕನಿಷ್ಠ ನಾವು 50%ಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿಯವರೆಗೆ ಈ ಕ್ಷಮೆಯನ್ನು ನೀವು ನನ್ನಿಂದ ಇಟ್ಕೋಬೇಕಾಗತ್ತೆ, ನನ್ನ ಕ್ಷಮೆಯನ್ನು ತಗೋಬೇಕಾಗತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, 50,000 ಸಬ್ಸ್ಕ್ರೈಬರ್ಸು, 1 ಕೋಟಿ ಪ್ಲಸ್ ವ್ಯೂವ್ಸು ಅನ್ನುವಂತಹ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕೆ ಮಾತ್ರ ನಾನು ನಿಮ್ಮ ಮುಂದೆ ಬಂದಿಲ್ಲ. ಧನ್ಯವಾದ ಅರ್ಪಿಸೋದಕ್ಕೆ ಮಾತ್ರ ನಾನು ನಿಮ್ಮ ಮುಂದೆ ಬಂದಿಲ್ಲ. ಬಟ್ ಈ ಕ್ಷಮೆಯನ್ನು ಸಹ ಅಷ್ಟೇ ಗಂಭೀರವಾಗಿ ಬಹಳ ನೋವಿನಿಂದ ಆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಆ ಶಕ್ತಿ ಸದ್ಯಕ್ಕೆ ಇಲ್ಲ. ಹಾಗಾಗಿ ನಾವು ನಿಮಗೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದವರು, ನನ್ನಿಂದ ಏನೋ ನಿರೀಕ್ಷೆ ಮಾಡಿದವರು, ನಿರೀಕ್ಷೆ ಅಂದರೆ ಆ ವಿಚಾರಕ್ಕಾಗಿ, ನೀವು ತಂದ ವಿಚಾರದ ಕುರಿತಾಗಿ ನಾನೇನೋ ಮಾಡ್ತೀನಿ ಅಂತ. ಅದಕ್ಕೆ ನಾನು ಏನೂ ಮಾಡೋಕ್ಕಾಗದೇ ಇರುವಂತಹ ಸನ್ನಿವೇಶಗಳಲ್ಲಿ ನೀವು ಬೈಕೊಂಡಿರಬಹುದು, ಬೇಜಾರು ಮಾಡ್ಕೊಂಡಿರಬಹುದು, ಅಥವಾ ಅರ್ಥ ಮಾಡಿಕೊಂಡು ಇರಬಹುದು ಸನ್ನಿವೇಶ. ಏನೇ ಆಗಿದ್ರೂ ಸಹ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಬಟ್ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲದಕ್ಕೂ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದರಲ್ಲಿ ಸಫಲ ಆಗ್ತೀವಿ ಅನ್ನುವಂತಹ ನಂಬಿಕೆ, ದೃಢ ನಂಬಿಕೆ ಸಹ ನಮ್ಮಲ್ಲಿದೆ. ಸೊ ಅದಕ್ಕಾಗಿಯೇ ನಾನು ಹೇಳಿದ್ದು, ಗಂಭೀರವಾದಂತಹ ಕ್ಷಮೆಯನ್ನು ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ. ಇನ್ನು ಈ ಚಾನಲ್ಲು 50,000 ಸಬ್ಸ್ಕ್ರೈಬರ್ಸ್ ಏನು ದೊಡ್ಡ ಸಂಖ್ಯೆ ಅಲ್ಲ ಅಂತ ನಿಮ್ಗೇನಾದರೂ ಅನಿಸಿದರೆ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆಗಿರಬಹುದು. ಯಾಕೆಂದರೆ ನಾವು ಈ 50,000 ಸಬ್ಸ್ಕ್ರೈಬರ್ಸನ್ನು ಯಾವ ಅಭಿಯಾನದ ಮೂಲಕನೂ ಪಡ್ಕೊಂಡಿಲ್ಲ, ಎಲ್ಲೂ ಪ್ರಚಾರ ಮಾಡಿಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳಲ್ಲೂ ಹೇಳಿಲ್ಲ ಯಾವತ್ತೂ. ಆರಂಭದಲ್ಲಿ 1-2 ವಿಡಿಯೋಗಳನ್ನು ಬಿಟ್ಟರೆ, ವಿಡಿಯೋಗಳ ಮಧ್ಯದಲ್ಲಿಯೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಯಾವುದು ಹೇಳಿಲ್ಲ. ನಾವು ವಿಚಾರ ಮಂಡನೆಯನ್ನು ಮಾತ್ರ ಮಾಡಿರುವಂಥದ್ದು. ವಿಚಾರ ಮಂಡನೆ ನಾವು ಮಾಡಿದ್ದೀವಿ, ಅದು ನಿಮಗೆ ಇಷ್ಟ ಆಗಿದ್ದರೆ, ಸರಿ ಅನಿಸಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅನ್ನುವಂಥ ನಂಬಿಕೆ ನಮಗಿತ್ತು. ಅದು 50,000 ಆಗಿದೆ. ಹಾಗಾಗಿ ಇದು ಯಾವುದೇ ರೀತಿಯಿಂದಲೂ ಸಹ ಕೆಲವು ಕಂಪನಿಗಳಿಗೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಳ್ಳುವಂಥದ್ದು, ಅಥವಾ ಒತ್ತಾಯಪೂರ್ವಕವಾಗಿ ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳುವಂಥದ್ದು, PDC ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳುವಂಥದ್ದು, ಅಂಥದ್ದೇನೂ ನಡೆಯದಂತಹ ನೇರ ಸ್ವಇಚ್ಛೆಯಿಂದ ಬಂದಿರುವ 50,000 ಸಬ್ಸ್ಕ್ರೈಬರ್ಸ್ ಇದು. ಸ್ವಇಚ್ಛೆಯಿಂದ ಬಂದಿರುವ 50,000 ಸಬ್ಸ್ಕ್ರೈಬರ್ಸು. ಅದಕ್ಕೆ ಇದನ್ನು ನಾನೊಂದು ಮೈಲುಗಲ್ಲು ಅಂತ ಕರ್ಕೊಳ್ತೀನಿ. ಖಂಡಿತವಾಗ್ಲೂ ಮೈಲುಗಲ್ಲು ಇದು, ಖಂಡಿತವಾಗ್ಲೂ ಮೈಲುಗಲ್ಲು. ಸೊ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಪ್ರಯತ್ನ ಹೀಗೆ ಮುಂದುವರಿಯುತ್ತೆ. ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಹೀಗೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ನನ್ನ ಕ್ಷಮೆಯನ್ನು ಸಹ ನೀವು ಸ್ವೀಕರಿಸ್ತೀರಿ, ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಸೊ
ನಿಖರ ಸುದ್ದಿ, ಪ್ರಖರ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.